ಶಾಲೆಗಳಲ್ಲಿ 6ರಿಂದ 12 ವರ್ಷದ ಮಕ್ಕಳಿಗೆ ಲಸಿಕೆ ಅಭಿಯಾನವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. 15ರಿಂದ 18 ವರ್ಷದ ಮಕ್ಕಳ ಲಸಿಕಾ ಚುರುಕಿಗೆ ಸೂಚನೆ. ಲಸಿಕಾ ಅಭಿಯಾನ ಉತ್ತಮವಾಗಿದೆ, ನಮ್ಮ ರಾಜ್ಯದಲ್ಲಿ ಮುಂದುವರಿಸ್ತೀವಿ. 3ನೇ ಅಲೆಯನ್ನು ಸಮರ್ಥವಾಗಿ ನಾವು ನಿರ್ವಹಣೆ ಮಾಡಿದ್ದೀವಿ, 4ನೇ ಅಲೆಯನ್ನು ಕೂಡ ನಿರ್ವಹಣೆ ಮಾಡ್ತೀವಿ. ಅನವಶ್ಯಕ ನಿರ್ಬಂಧಗಳನ್ನು ಹೇರದಂತೆ ಸೂಚಿಸಿದ್ದಾರೆ. ಅದರ ಪ್ರಕಾರ ನಾವು ಮಾಡ್ತೀವಿ. ಬೆಂಗಳೂರಿನಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಹೆಚ್ಚು ಒತ್ತು ಕೊಡ್ತೀವಿ. 3T 30,000 ಟೆಸ್ಟಿಂಗ್ ಮಾಡ್ತಾರಂತೆ ಪ್ರತಿನಿತ್ಯ. 10,000 ಬೆಂಗಳೂರು, 20,000 ಇತರೆ ಕಡೆ. ಏರ್ಪೋರ್ಟ್ಗಳಲ್ಲಿ ನಿಗಾ ಇಡ್ತೀವಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಟೆಸ್ಟಿಂಗ್ ಹೆಚ್ಚಳಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. 8 ದೇಶ ಪ್ರಮುಖವಾಗಿ ಅಲ್ಲಿಂದ ಬರತಕ್ಕಂಥವ್ರ ಮೇಲೆ ನಿಗಾ ಇಡ್ತೀವಿ. ಆಸ್ಪತ್ರೆ ವ್ಯವಸ್ಥೆ ಉತ್ತಮವಾಗಿದೆ, ಇದ್ರ ಬಗ್ಗೆ ವಿವರಿಸಿದ್ದೀವಿ. ಸೊ ಇದೆಲ್ಲವನ್ನು ಕೂಡ ಅವರು ಹೇಳಿದ್ದಾರೆ. ಸರ್ಕಾರಿ 50,000, ಖಾಸಗಿ 1 ಲಕ್ಷ ಬೆಡ್ಗಳು ಸಿದ್ಧವಾಗಿದೆ ಅಂತ. ಬೆಂಗಳೂರಿನಲ್ಲಿ ಕರೋನಾ ಏರಿಕೆಯ ಆತಂಕ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದಾಗ ಬೆಂಗಳೂರಿಗೆ ಹೆಚ್ಚಿನ ಗಮನ, ಹೆಚ್ಚಿನ ಟೆಸ್ಟಿಂಗನ್ನು ಬೆಂಗಳೂರಿನಲ್ಲಿ ಮಾಡ್ತೀವಿ, ಅನಾವಶ್ಯಕ ನಿರ್ಬಂಧನೆ ಹೇರದಂತೆ ಕ್ರಮವನ್ನು ತಗೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಅಲ್ಲಿಗೆ ಸದ್ಯಕ್ಕೆ ಯಾವುದೇ ಕಠಿಣಾತಿ ಕಠಿಣ ನಿಯಮಗಳು ಇಲ್ಲ, ಎಲ್ಲ ಯಥಾಸ್ಥಿತಿಯಲ್ಲೇ ಮುಂದುವರಿಯುತ್ತೆ. ಮಾಸ್ಕ್ ಕಂಪಲ್ಸರಿ, ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಗ್ಯಾದರಿಂಗ್ಸನ್ನು ಕಡಿಮೆ ಮಾಡಬೇಕು, ವ್ಯಾಕ್ಸಿನೇಷನ್ ತಗೋಬೇಕು, ಬೂಸ್ಟರ್ ಡೋಸ್ ತಗೋಬೇಕು, ಈ ರೀತಿಯಾದಂತಹ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಎಲ್ಲ ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ನಾವು ನಿರೀಕ್ಷೆ ಮಾಡಿದ್ವಿ ಇವತ್ತೇ ಸರ್ಕಾರದ ವತಿಯಿಂದ ಏನಾದರೂ ಒಂದು ಮಾರ್ಗಸೂಚಿ ರೂಪದಲ್ಲಿ ಬರಬಹುದಾ ಅಂತ. ಮುಖ್ಯಮಂತ್ರಿಗಳ ಮಾತನ್ನು ಕೇಳ್ತಾ ಇದ್ರೆ ಆ ಥರದ್ದೇನು ಇಲ್ವಾ ಅಂತ. ಅರವಿಂದ್, ಹೌದು, ಪ್ರಧಾನಿಗಳು ಕೂಡ ಅನವಶ್ಯಕವಾಗಿ ಯಾವುದೇ ನಿರ್ಬಂಧಗಳನ್ನ ಹಾಕಬೇಡಿ ಅನ್ನುವಂತಹ ಸಲಹೆ ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ಕಾದು ನೋಡುವ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಹಾಗಾಗಿನೇ ಸದ್ಯಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ಟಫ್ ರೂಲ್ಸ್ ಅನ್ನ ಜಾರಿ ಮಾಡದೇ ಇರೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಆದ್ರೆ ಪ್ರಧಾನಿ ಮೋದಿಗಳು ಕೊಟ್ಟಂತಹ ಸಲಹೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಮುಂದಾಗಿದೆ. 3T ಏನು ಸೂತ್ರವನ್ನ ಕೊಟ್ಟಿದ್ರು ಅದನ್ನ ರಾಜ್ಯದಲ್ಲಿ ನಾವು ಅಳವಡಿಸ್ತೀವಿ ಅನ್ನುವಂಥದ್ದು. ಟೆಸ್ಟಿಂಗ್ ಪ್ರಮಾಣ ಈಗ ಕಡಿಮೆ ಮಾಡಲಾಗ್ತಿತ್ತು, 30,000 ಟೆಸ್ಟಿಂಗ್ ಅನ್ನ ಮಾಡ್ತೀವಿ. ಎಸ್ಪೆಷಲಿ ಬೆಂಗಳೂರಿಗೆ 10,000 ಟೆಸ್ಟ್ ಅನ್ನ ಮಾಡ್ತೀವಿ, ಹೊರ ರಾಜ್ಯದಲ್ಲಿ ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ 20,000 ಟೆಸ್ಟ್ ಮಾಡ್ತೀವಿ ಅನ್ನುವಂಥದ್ದು. ಇನ್ನೊಂದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೆಚ್ಚು ಟೆಸ್ಟ್ ಅನ್ನ ಮಾಡ್ತೀವಿ ಅನ್ನುವಂತ ಮಾಹಿತಿಗಳನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ಯಾವುದೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳದೆ ಪ್ರಧಾನಿಗಳು ಕೊಟ್ಟಂತಹ ಸಲಹೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಓಕೆ, ಫೈನ್ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.